ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋ ನೋಡ್ತಿರೋರೆಲ್ಲರಿಗೂ ಇದೇ ಥರ ನನ್ನ ವೀಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತ. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಪ್ರತಿ ಸಲನೂ ಐದರ್ ಫ್ರೈಡೇ ಆಗಲಿ ಇಲ್ಲ ಸ್ಯಾಟರ್ಡೇ ಆಗಲಿ ನಾನೊಂದು ವೀಡಿಯೋ ಮಾಡಿರ್ತಿದ್ದೆ ಯಾರು ಎಲಿಮಿನೇಟ್ ಆಗ್ಬೋದು ಅಂತ. ಅಟ್ಲೀಸ್ಟ್ ಒಂದು ಐಡಿಯಾ ಆದರೂ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಪಾಸ್ ಮಾಡಿರ್ತಾಯಿದ್ದೆ. ಬಟ್ ಈ ವಾರ ನಾನು ಯಾವ ವೀಡಿಯೋನೂ ಮಾಡಲಿಲ್ಲ, ಯಾಕಂದರೆ ತುಂಬ ಕನ್ಫ್ಯೂಷನ್ಸ್ ಇತ್ತು. ಒಬ್ಬೊಬ್ಬರು ನಮ್ರತಾ ಅನ್ನೋರು, ಒಬ್ಬೊಬ್ಬರು ತುಕಾಲಿ ಅನ್ನೋರು, ಒಬ್ಬೊಬ್ಬರು ಬೆಂಕಿಯವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ನೋರು. ನನಗೆ ಕ್ಲಾರಿಟಿ ಇಲ್ಲದೇ ನಾನು ವೀಡಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಈ ವಾರ ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಎಲ್ಲನೂ ಕನ್ಫರ್ಮ್ ಮಾಡ್ಕೊಂಡಿದ್ದಾದಮೇಲೆ ನನಗೆ ಒಂದು ವಿಷಯ ಗೊತ್ತಾಗಿದ್ದೇನು ಅಂದರೆ, ಈ ವಾರ ನೋ ಎಲಿಮಿನೇಷನ್, ಯಾರೂ ಎಲಿಮಿನೇಟ್ ಆಗ್ತಾಯಿಲ್ಲ. ಹೌದು, ಇದು ನಿಜಾನೇ, ಇದೇ ಮೋಸ್ಟ್ ಪ್ರಾಬಬ್ಲಿ ನಡಿಬೋದು. 100% ಇದೇ ನಿಜ ಹೌದು ಅಂತ ಕೂಡ ಈಗ ಜಸ್ಟ್ ಕನ್ಫರ್ಮೇಷನ್ ಸಿಕ್ಕಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಏನಾದರೂ ಚೇಂಜಸ್ ಇದೆಯಾ ಇಲ್ವಾ ಅಂತ ನಾನು ಗ್ಯಾರಂಟಿ ಕೊಡಲ್ಲ. ಬಟ್ 90% ಈ ವಾರ ನೋ ಎಲಿಮಿನೇಷನ್ ಆಗಿರುತ್ತೆ. ಮೋಸ್ಟ್ಲಿ ಇದನ್ನು ಯಾಕೆ ಮಾಡಿರ್ತಾರೆ ಅಂದರೆ, ಸಂತು ಪಂತು ಇವಾಗ ಏನಾದರೂ ಇವ್ರನ್ನ ತುಕಾಲಿ ಅವ್ರನ್ನ ಎಲಿಮಿನೇಟ್ ಮಾಡಿದ್ರೆ ತುಂಬ ಕಾಮಿಡಿ ಡೌನ್ ಆಗುತ್ತೆ. ವರ್ತು ಸಂತೋಷ್ ಅವ್ರ ಮನೇಲಿ ಇದ್ದರೂ ಒಂದೇ, ಇರಲಿಲ್ಲ ಅಂದರೂ ಒಂದೇ. ಆದರೆ ಆಚೆ ಜನ ವೋಟ್ ಮಾಡ್ತಿದ್ದಾರಲ್ಲ, ಅವ್ರಿಗೊಂದು ಹೈಪ್ ಇರುತ್ತೆ ಅಂತ ವರ್ತು ಸಂತೋಷವ್ರನ್ನ ಆಚೆ ಒಳಗಡೆ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ಸಂತೋಷ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಇರ್ಬೋದು. ಇನ್ನೊಂದು ಬಂದುಬಿಟ್ಟು ಬೆಂಕಿ ಅವರು ಎಷ್ಟೋ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಈ ವಾರ ಕಾರ್ತಿಕ್ಗೆ ಮತ್ತು ಅವ್ರಿಗೆ ಸ್ವಲ್ಪ ಫೈಟ್ ಆಗ್ತಿದೆ, ಆದ್ದರಿಂದ ಏನಾದರೂ ಮಸಾಲ ಬರ್ಬೋದಾ ಅಂತ ಇರ್ಬೋದು. ಇನ್ನು ನಮ್ರತಾ ಅವರು ಈ ವಾರ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವಾಗ ಕಾರ್ತಿಕ್ಗೆ ಮತ್ತು ನಮ್ರತಾಗೆ ಏನೋ ಕಾರ್ತಿಕ್ ನಮ್ರತಾಗೆ ಲೈನ್ ಆಗ್ತಿದ್ದಾರೆ ಅಂತ ಒಂದು ರ್ಯೂಮರ್ಸ್ ಕೂಡ ಸ್ಪ್ರೆಡ್ ಆಗ್ತಿದೆ. ಸೊ ನಮ್ರತಾನ ಎಲಿಮಿನೇಟ್ ಮಾಡೋಕ್ಕೆ ಇದು ಕರೆಕ್ಟ್ ಟೈಮ್ ಅಲ್ಲ. ಅಷ್ಟೇ ಅಲ್ಲದೆ ಫೈನಲ್ ಟಿಕೆಟ್ ಫಿನಾಲೆ ಟಾಸ್ಕ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗೋ ಥರ ನೋಡ್ಕೋಬೇಕಾಗಿದ್ದ ಜವಾಬ್ದಾರಿ ಬಿಗ್ ಬಾಸ್ ಅವ್ರದ್ದಾಗಿತ್ತು. ಬಟ್ ಆದರೆ ಈ ಸಲ ಆಪ್ಷನೇ ಇಲ್ಲ, ಕಂಟೆಸ್ಟೆಂಟ್ಸ್ಗೆ ಚೆನ್ನಾಗೆ ಈಕ್ವಲ್ ಆಪರ್ಚುನಿಟಿನೇ ಸಿಕ್ಕಿಲ್ಲ ಟಿಕೆಟು ಫಿನಾಲೆ ಆಡಬೇಕಾದ್ರೆ ಅಂತ ನನ್ನ ಅಭಿಪ್ರಾಯ. ಸೊ ಇದನ್ನೆಲ್ಲ ಪಾಯಿಂಟು ಕನ್ಸಿಡರ್ ಮಾಡಿಕೊಂಡು ಈ ವಾರ ನೋ ಎಲಿಮಿನೇಷನ್ ಮಾಡಿದ್ರಾ, ಇಲ್ಲ ಅಂದರೆ ಟಾಪ್ 7 ಕಂಟೆಸ್ಟೆಂಟ್ನ ಫಿನಾಲೆ ಕರ್ಕೊಂಡು ಬರೋ ಪ್ರಯತ್ನ ಏನಾದರೂ ಬಿಗ್ ಬಾಸ್ ಟೀಮ್ ಮಾಡ್ತಾ ಇದೆಯಾ, ಕಾದು ನೋಡಬೇಕು. ಯಾಕಂದರೆ ನೀವು ತೆಲುಗು ಬಿಗ್ ಬಾಸ್ ಯಾರಾದರೂ ನೋಡೋರಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಟಾಪ್ 7 ಕಂಟೆಸ್ಟೆಂಟ್ನ ಫಿನಾಲೆ ಕರ್ಕೊಂಡು ಬಂದಿದ್ದಿದೆ. ಸೊ ಅದೇ ಥರ ಈ ಸಲ ಏನಾದರೂ ಕನ್ನಡ ಬಿಗ್ ಬಾಸ್ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರಾ, ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಇಟ್ಟಿರ್ತಾರಾ, ಇಲ್ಲಾಂದರೆ ನೆಕ್ಸ್ಟ್ ವೀಕ್ ಡಬಲ್ ಎಲಿಮಿನೇಷನ್ ಏನಾದರೂ ಮಾಡ್ತಾರಾ, ನಾವು ಕಾದು ನೋಡಬೇಕಾಗುತ್ತೆ. ನಿಮ್ಮ ಪ್ರಕಾರ ಈ ಸಲ ನೋ ಎಲಿಮಿನೇಷನ್ ಅಂತ ಇಟ್ಟಿದ್ದು ನಿಮಗೆ ಕರೆಕ್ಟ್ ಅನ್ನಿಸ್ತಾ? ಆ ಥರ ನೋ ಎಲಿಮಿನೇಷನ್ ಅಂತ ಇದ್ದಿದ್ರೆ ಮೋಸ್ಟ್ಲಿ ಆಡಿಯನ್ಸ್ಗೆ ಹೇಳ್ಬೇಕಾಗಿತ್ತಾ ಈ ಸಲ ನೋ ಎಲಿಮಿನೇಷನ್ ಇರುತ್ತೆ, ಯಾರೂ ವೋಟ್ ಹಾಕಬೇಡಿ ಅಂತ. ನಿಮ್ಮ ಒಪಿನಿಯನ್ ಈ ಸಲ ಬಿಗ್ ಬಾಸ್ ಅವ್ರು ತೊಗೊಂಡಿರೋದು ಕರೆಕ್ಟ್ ಅನಿಸುತ್ತಾ, ತಪ್ಪು ಅನಿಸುತ್ತಾ? ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕಿತ್ತು, ಯಾರು ಇನ್ನೂ ಒಬ್ಬರಿಗೆ ಬಿಗ್ ಬಾಸ್ ಯಾರು ಇನ್ನೂ ಒಂದು ವಾರ ಎಕ್ಸ್ಟೆಂಡ್ ಮಾಡಿದರು ಒಬ್ಬ ವ್ಯಕ್ತಿಗೆ ಯಾಕಿರ್ಬೋದು ಅಂತ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.